ಚುನಾವಣೆಗೂ ಮುಂಚೆಯೇ ಜೆಡಿಎಸ್ನೊಳಗೆ ಯುದ್ಧ ಶುರುವಾದಂತಿದೆ. ದೇವೇಗೌಡರ ಸೊಸೆ ಭವಾನಿ ರೇವಣ್ಣ ತಮ್ಮ ಪಕ್ಷದ ಅಭ್ಯರ್ಥಿಗೆ ಬುದ್ಧಿ ಕಲಿಸಿ ಅಂತ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿರುವ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಈ ವಿಡಿಯೋದಲ್ಲಿ ಭವಾನಿ ರೇವಣ್ಣ ಕಾರ್ಯಕರ್ತರಿಗೆ ಈಗಲೇ ಹೀಗಾದ್ರೆ ಮುಂದೇನ್ ಕಥೆ, ಅಪ್ಪ ಮಕ್ಕಳಿಗೆ ಪಾಠ ಕಲಿಸಬೇಕು, ನನ್ನ ಹೆಸರೇಳ್ಕೊಂಡೇ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಮಾತು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ಗೋ ಅಥವಾ ಕೆಆರ್ಪೇಟೆಯ ಜೆಡಿಎಸ್ ಅಭ್ಯರ್ಥಿ ಸಾರಾ ಮಹೇಶ್ಗೋ ಅನ್ನೋ ಅನುಮಾನ ಕಾಡ್ತಿದೆ. ಬರೀ ಇನ್ನೂ ಅವನು ಅಭ್ಯರ್ಥಿ ಈಗಲೇ ಇಷ್ಟೊಂದೆಲ್ಲ ಅಪ್ಪ ಮಕ್ಕಳು ಸೇರ್ಕೊಂಡು ದೌರ್ಜನ್ಯ ನಡೆಸಕ್ಕೆ ನಿಂತವ್ರೆ. ಇನ್ನೇನಾರ ಅವ್ನು ಗೆದ್ದು ಮಂತ್ರಿ ಆಗಿ ಇದು ಮಾಡ್ತೀನಿ ಅಂದ್ರೆ ಎಷ್ಟು 1000 ಜನ ತುಳಿಬೋದು ಸಾಯಿಸ್ಬೋದು ಇವನು. ಅವನು ಚೇತು ಒಟ್ಟೊಟ್ಟಿಗೆ ಹಂಚ್ಕೊಂಡು ಆಡ್ಕೊಂಡು ಹಾಳಾಗಿದ್ರೆ ಇನ್ನು ಈ ಬಗ್ಗೆ ಗುಬ್ಬಿ ಎಂಎಲ್ಎ ಶ್ರೀನಿವಾಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಮೇಡಮ್, ನನ್ಗೇನ್ ಅನ್ಸಲ್ಲ, ಇದು ಚುನಾವಣೆ ಟೈಮ್ ಅಲ್ವಾ, ಯಾರ ನಮ್ ವಿರೋಧ ಪಕ್ಷದ ಷಡ್ಯಂತ್ರ ಇರ್ಬೇಕು ಅಂತ ಅನ್ಸುತ್ತೆ. ನನ್ ಬಗ್ಗೆ ಮಾತಾಡಿಲ್ಲ, ಅವರು ಅಪ್ಪ ಮಕ್ಕಳು ಅಂತ ಹೇಳಿದಾರೆ. ಅದ್ ಅಪ್ಪ ಮಕ್ಕಳು ನಮ್ ಕಾನ್ಸ್ಟಿಟ್ಯೂನ್ಸಿ ಓಡಾಡೋದು ಕಾಂಗ್ರೆಸ್ನವರು, ತಂದೆ ಮತ್ತೆ ಮಗ ಓಡಾಡೋದು ಕಾಂಗ್ರೆಸ್ ಅವರು. ಆಮೇಲೆ ಇನ್ನೊಂದ್ ಕಡೆ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ನಾನಾದ ಶಾಸಕ, ನಾನೇನು ಶಾಸಕ ಆಗಿರೋದ್ರಿಂದ ನನ್ ಬಗ್ಗೆ ಅವರು ಮುಂದೆ ನೀನು ಅಭ್ಯರ್ಥಿ, ನೆಕ್ಸ್ಟ್ ಶಾಸಕ ಆಗಿ ಮಂತ್ರಿ ಆದ್ರೆ ಅಂತ ಹೇಳಿದ್ದಾರೆ. ಅದರಿಂದ ನನ್ ಬಗ್ಗೆ ಅಲ್ಲ, ಅವರು ಕಾಂಗ್ರೆಸ್ನವ್ರಿಗೂ ವಿರುದ್ಧವಾಗಿ ಹೇಳಿದ್ದಾರೆ ಅಂತ ನಂಗನ್ಸುತ್ತೆ. ಕೆಲವು ಮುಖಂಡಗಳನ್ನ ಕರೆದು ನನ್ನ ಪರ ಕೆಲಸ ಮಾಡ್ಲಿಕ್ಕೆ, ಅವ್ರ ಅಪ್ಪ ಮಕ್ಕಳು ಜಾಸ್ತಿ ಆದ್ರೆ ಮುಂದೆ ನಾನ್ ನಿಮ್ ಪರವಾಗಿ ತಾಲೂಕಲ್ಲಿ ಇರ್ತೀನಿ, ಕೆಲಸ ಮಾಡಿ ಹೋಗಿ ಅಂತ ಹೇಳಿರೋದು ಅವ್ರು. ನನ್ ಬಗ್ಗೆ ಅವ್ರಿಗೆ, ಆಮೇಲೆ ನನ್ ಬಗ್ಗೆ ಅವ್ರೇನ್ ಮಾತಾಡಲ್ಲ. ಈಗ ನಮ್ಮ ಪಾರ್ಟಿಯ ಒಬ್ಬ ಹಿರಿಯ ಮುಖಂಡರು ಸಚಿವರು ಶ್ರೀಮತಿ ಅವರು ನಮ್ ಪಾರ್ಟಿಗೆ ಶ್ರೇಯಸ್ ಬಯಸ್ತಾರೆ ಹೊರತು ನಮ್ಗೆ ಯಾಕೆ ವಿರೋಧ ಮಾಡ್ತಾರೆ? ಹಿಡಿದು ಹೇಳೋದೇನಿಲ್ಲ ಮೇಡಮ್. ನನಗೆ ಕುಮಾರಣ್ಣರವರು, ರೇವಣ್ಣ, ದೇವೇಗೌಡರು ಕರ್ಕೊಂಡ್ ಮಾತು ಹೇಳಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಸೂಚಿಸಂತವ್ರು ಅಭ್ಯರ್ಥಿ ಆಗ್ಲಿ ಕೆಲಸ ಮಾಡ್ತಾರೆ. ಅದ್ರಲ್ಲೇನು ಆಕಾಂಕ್ಷಿ ಆ ತರದ್ ಯಾವ್ದೂ ಇಲ್ಲ. ನಾನು ಗಡ್ಡಿ ಆಯ್ತೀನಿ, ನಾನೇನು ಉಂಟು ಕೇಳಿದ್ದೀನ, ನಾನು ನಿಂತು ಕೇಳಿಯೋಕೆ ಏನಾಗಲ್ವಾ? ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಜೆಪಿಯಿಂದ ಹೋದ್ಮೇಲೆ. ನಮ್ ಕುಮಾರಣ್ಣ ಅವ್ರ ಸ್ವಂತ ತಮ್ಮಂಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಬದುಕಿರೋ ತನಕ ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬದ ಜೊತೆ ಇರ್ತೀವಿ. ಅದ್ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಇದಿಷ್ಟು ಸಾರಾ ಮಹೇಶ್ ಅವರ ಪ್ರತಿಕ್ರಿಯೆ. ಆದ್ರೆ ಗುಬ್ಬಿ ಎಂಎಲ್ಎ ಶ್ರೀನಿವಾಸ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಅವರು ನಮ್ಮ ಲೀಡ್ರು, ಆತರ ಹೇಳಲಿಕ್ಕೆ ಬರಲ್ಲ, ಸಾಧ್ಯತೆ ಇಲ್ಲ. ನನಗೆ ಅವ್ರು ಮಾತಾಡಿರೋದು ಅಸ್ಪಷ್ಟವಾಗಿದೆ, ಯಾರು ಮಾತಾಡ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದರಿಂದ ಅವ್ರು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅವರು ಕೂಡ ಪ್ರಾಮಾಣಿಕವಾಗಿ ಎಲ್ಲಾ ಜೆಡಿಎಸ್ ಎಂಎಲ್ಎ ಗೆಲ್ಸ್ಲಿಕ್ಕೆ ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ನನಗೆ ವಾಯ್ಸ್ ಅಸ್ಪಷ್ಟವಾಗಿದೆ, ಅವ್ರ ಆತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೈಲಿ ನಿನ್ನೆ ಕೂಡ ಮಾತಾಡಿದ್ದಾರೆ, ಮೊನ್ನೆ ಕೂಡ ಅವರು ಗಂಡ ಹೆಂಡತಿ ಇಬ್ರು ಕೂಡ ಮಾತಾಡಿದ್ದಾರೆ. ಅದರಿಂದ ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಗೊತ್ತಾಗಿಲ್ಲ. ನಾನು ನೋಡಿಲ್ಲ, ನಿಮ್ಮ ವಿಡಿಯೋ ನೋಡಿಲ್ಲ. ನಾನು ಜಸ್ಟ್ ವಾಯ್ಸ್ ಕೇಳಿಸ್ಕೊಂಡಿರೋದಕ್ಕೆ ನಾನು ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ, ನೋಡಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇಲ್ಲ. ಆತರ ಇಲ್ಲ. ನನ್ನ ಮಗ ರಾಜಕಾರಣಕ್ಕೆ ಬರಲ್ಲ. ಅವನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಂಡನ್ ನಲ್ಲಿ ಅವನಿಗೆ ಸೀಟ್ ಸಿಕ್ಕಿದೆ. ಅವನು ಲಂಡನ್ ನಲ್ಲೇ ಓದಿದ್ದು. ಅವನಿಗೆ ಜುಲೈಗೆ ಅಲ್ಲಿ ಅಡ್ಮಿಷನ್ ಇರೋದ್ರಿಂದ ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಅವನು ಏನೋ ಇದರಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಬಿಟ್ರೆ ಅವನು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರೋಕ್ಕೆ ಆಸಕ್ತಿನೂ ಇಲ್ಲ, ಅವನು ಬರ್ತಕ್ಕಂಥ ಸಾಧ್ಯತೆನೂ ಇಲ್ಲ. ನಾವು ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದಕ್ಕೆ ಬಂಡಾಯವೆದ್ದ ತರೀಕೆರೆ ಶಾಸಕ ಶ್ರೀನಿವಾಸ್ ನಿನ್ನೆ ಜೆಡಿಎಸ್ಗೆ ಸೇರ್ಪಡೆಯಾದರು. ಹೀಗಾಗಿ ಇಂದು ತನ್ನ ಶಾಸಕ ಸ್ಥಾನಕ್ಕೆ ಶ್ರೀನಿವಾಸ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನ ವಿಧಾನಸಭೆ ಸ್ಪೀಕರ್ ಕೆಬಿ ಕೋಳಿವಾಡ ಮನೆಗೆ ಹೋಗಿ ಶ್ರೀನಿವಾಸ್ ರಾಜೀನಾಮೆ ಪತ್ರ ಸಲ್ಲಿಸಿದ್ರು. ಸೂಕ್ತ ದಾಖಲೆಗಳಿಲ್ಲದೆ ಸಾಗಿಸ್ತಾ ಇದ್ದ 25 ಲಕ್ಷ ರೂಪಾಯಿ ಹಣವನ್ನ ಚುನಾವಣೆಯ ಅಧಿಕಾರಿಗಳು ಬೆಂಗಳೂರಿನಲ್ಲಿ ವಶಪಡಿಸಿಕೊಂಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಣಿ ಕ್ರಾಸ್ ಚೆಕ್ಪೋಸ್ಟ್ ಬಳಿ ಆಂಧ್ರದಿಂದ ಬರ್ತಾ ಇದ್ದ ತಮಿಳುನಾಡಿನ ನೋಂದಣಿಯ ಬಸ್ನಲ್ಲಿ ಇದ್ದ ನಗದನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ.